ನಮಸ್ಕಾರ ವೀಕ್ಷಕರೇ. ದುಬಾರಿ ಆಯಿತು 2024ರ ಲೋಕಸಭೆ ಎಲೆಕ್ಷನ್. ನಾರ್ಮಲ್ ಆಗಿ ಎಲೆಕ್ಷನ್ಗೆ ಒಂದು ಲಿಮಿಟ್ ಅಂತ ಇರುತ್ತೆ. ಎಷ್ಟು ಖರ್ಚು ಮಾಡಬಹುದು ಒಬ್ಬ ವ್ಯಕ್ತಿ ಆದವನು, ಒಬ್ಬ ಕ್ಯಾಂಡಿಡೇಟ್ ಎಲೆಕ್ಷನ್ ಅಲ್ಲಿ ಅವನ ಪ್ರಚಾರ ಮಾಡೋದಕ್ಕೋಸ್ಕರ ಎಷ್ಟು ಲಕ್ಷ ತನಕ ಖರ್ಚು ಮಾಡಬಹುದು ಅನ್ನೋ ಕೆಲವಷ್ಟು ಲಿಮಿಟ್ಗಳನ್ನ ಚುನಾವಣಾ ಆಯೋಗದವರು ಮಾಡ್ತಾ ಇರ್ತಾರೆ. ಅಂತ ಲಿಮಿಟ್ನ ಈಗ ಚುನಾವಣಾ ಆಯೋಗ ತಿಳಿಸಿದೆ ಎಷ್ಟು ಲಿಮಿಟ್ ಅಂತ. ಮೊದಲಿದ್ದಕ್ಕಿಂತ 2004ನೇ ಇಸ್ವಿನಲ್ಲಿ ಸುಮಾರು 30 ಲಕ್ಷ ತನಕ ಲಿಮಿಟ್ ಅನ್ನೋದು ಫಿಕ್ಸ್ ಆಗಿತ್ತು. ಈಗ ಆ ಲಿಮಿಟ್ ಬಂದು 95 ಲಕ್ಷ ಆಗಿದೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಈಗ ಯಾವ ಲೆವೆಲ್ಗೆ ನಮ್ಮ ದೇಶ ಬೆಳೆದಿದೆ. ರಾಜಕೀಯ ಪಕ್ಷಗಳು 108 ಬರ್ತಾ ಇದ್ದಾವೆ. ರಾಜಕೀಯಕ್ಕೆ ಅಂತಾನೆ ಎಷ್ಟೋ ಜನ ಬರ್ತಾ ಇದ್ದಾರೆ. ಅದರಲ್ಲಿ ಶ್ರೀಮಂತರೇ ಜಾಸ್ತಿ ಆಗ್ತಾ ಇದ್ದಾರೆ. ಈಗ ಈ ಚುನಾವಣಾ ಆಯೋಗ ಪ್ರಕಟಣೆ ಮಾಡಿರುವಂತ ಲಿಮಿಟ್ ನ ಸ್ಪೆಂಡ್ ಮಾಡಿ ಪ್ರಚಾರ ಮಾಡಿ ಗೆಲ್ಲಬೇಕು ಅಂದ್ರೆ ಎಲ್ಲಾ ಕೋಟ್ಯಾಧೀಶ್ವರರೇ ಆಗಿರ್ತಾರೆ. ಯಾರು ಕೂಡ ಬಡವರು ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಪರಿಸ್ಥಿತಿ ಬರ್ತಾ ಇದೆ. ಈಗ ನಾವು ನೋಡ್ಬೋದಾಗಿತ್ತು, ಮಾಮೂಲಿ ಎಲೆಕ್ಷನ್ ವಿಧಾನಸಭೆ ಎಲೆಕ್ಷನ್ಗಳಲ್ಲೆಲ್ಲ ಸುಮಾರು ಒಂದು 30-40 ಲಕ್ಷ ಲಿಮಿಟ್ ಇಡ್ತಾ ಇದ್ರು. ಇಲ್ಲೂ ಕೂಡ ಹಾಗೇ ಲಿಮಿಟ್ ಇತ್ತು. ಒಂದು 60 ಲಕ್ಷ ತನಕ ಇತ್ತು. ಹೋಗ್ತಾ ಹೋಗ್ತಾ ರೈಸ್ ಆಗ್ತಾ ಹೋಯ್ತು. ಈಗ ಅದು 95 ಲಕ್ಷಕ್ಕೆ ಬಂದು ನಿಂತಿದೆ 2024ರ ಲೋಕಸಭಾ ಎಲೆಕ್ಷನ್ಗೆ. ಯಾವ್ದಾವ್ದಕ್ಕೆ ಖರ್ಚು ಮಾಡಬಹುದು ಅನ್ನೋದನ್ನ ಒಂದು ಲಿಸ್ಟ್ ಹಾಕಿದ್ದಾರೆ. ಅದರಲ್ಲಿ ಏನೇನು ಅಂದ್ರೆ ನಾವಿಲ್ಲಿ ನೋಡ್ಬೋದು, ಜನಗಣತಿ ಪ್ಲಸ್ ಸರಾಸರಿ ಆದಾಯದ ಮೇಲೆ ಈ ಲಿಮಿಟ್ ನ ಫಿಕ್ಸ್ ಮಾಡಿದೀವಿ ಅಂತ ಚುನಾವಣಾ ಆಯೋಗ ಹೇಳ್ತಾ ಇದೆ. ಇದರಲ್ಲಿ ಅಭ್ಯರ್ಥಿಗಳು ಅವರು ಗೆಲ್ಲೋದಕ್ಕೋಸ್ಕರ ಅವರ ಸ್ವಪ್ರಚಾರ, ಅವರ ಹೆಸರನ್ನ ಪ್ರಚಾರ ಮಾಡೋದಕ್ಕೋಸ್ಕರ ಈ ದುಡ್ಡನ್ನ ಖರ್ಚು ಮಾಡಬಹುದು. ಆದ್ರೆ ಎಲ್ಲದಕ್ಕೂ ಲೆಕ್ಕ ಅನ್ನೋದನ್ನ ಕೊಡಬೇಕು. 95 ಲಕ್ಷಕ್ಕಿಂತ ಜಾಸ್ತಿ ಖರ್ಚು ಮಾಡೋಂಗಿಲ್ಲ. ಆಗ ಏನಾಗುತ್ತೆ, ಆಯೋಗದ ನಿಯಮನ ಪಾಲಿಸಿಲ್ಲ ಅಂತ ಹೇಳಿ ಅವ್ರ ಮೇಲೆ ಆಯೋಗದವರು ಆಕ್ಷನ್ ತಗೋಬಹುದು. ಅವ್ರಿಗೆ ಎಲೆಕ್ಷನ್ ನಿಂತ್ಕೊಳ್ದೇ ಇರೋ ತರನೂ ಕೂಡ ಮಾಡಬಹುದು. ಆ ತರ ಆಪ್ಷನ್ಸ್ಗಳು ಚುನಾವಣಾ ಆಯೋಗದ ಕೈಯಲ್ಲಿರುತ್ತೆ. ಅಂತ ರೂಲ್ಸ್ ಗಳನ್ನ ಮಾಡಿದ್ದಾರೆ. ಅದರಲ್ಲೂ ಯಾವ್ದಾದಕ್ಕೆ ಎಷ್ಟೆಷ್ಟು ಖರ್ಚು ಮಾಡಬೇಕು, 20,000ಕ್ಕಿಂತ ಜಾಸ್ತಿ ಏನಾದ್ರೂ ಟ್ರಾನ್ಸಾಕ್ಷನ್ ಮಾಡ್ತೀನಿ ಅಂದ್ರೆ ಚೆಕ್ ಮೂಲಕನೇ ಮಾಡಬೇಕು ಅನ್ನೋ ಕೆಲವಷ್ಟು ರೂಲ್ಸ್ ಗಳಿದೆ. ಇದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಈಗ ಇರುವಂತ ಗರಿಷ್ಠ ಮಿತಿ ಬಂದು 95 ಲಕ್ಷ. ಅದನ್ನ ಯಾವ್ಯಾವ್ದಕ್ಕೆ ಬಳಸ್ಬೋದು, ಚಹಾ, ಬಿಸ್ಕತ್ತು, ಕುರ್ಚಿ, ಹಾರ, ಬ್ಯಾನರು, ಗಾಯಕರುಗಳಿಗೆ ದುಡ್ಡು ಕೊಡೋದಕ್ಕೆ, ಸಾಮಾಜಿಕ ಮಾಧ್ಯಮಗಳಲ್ಲಿ ಜಾಹೀರಾತು ಕೊಡೋದಕ್ಕೆ, ಹೊರಗಡೆ ಪ್ರಚಾರ ಮಾಡೋದಕ್ಕೆ, ವೆಹಿಕಲ್ಗಳಲ್ಲಿ ಟ್ರಾನ್ಸ್ಪೋರ್ಟೇಷನ್ ಎಲ್ಲದಕ್ಕೂ ಸೇರಿ 95 ಲಕ್ಷ ಲಿಮಿಟ್ ಅಂತ ಹೇಳ್ತಾ ಇದ್ದಾರೆ. 95 ಲಕ್ಷ ಖರ್ಚು ಮಾಡ್ತಾರೆ ಅಂದ್ರೆ ಮಿನಿಮಮ್ ಅವರು ಕೋಟ್ಯಾಧೀಶ್ವರರೇ ಆಗಿರ್ಬೇಕು. ಇನ್ನೇನು ಕೋಟಿಗೆ ಒಂದು 5 ಲಕ್ಷ ಇರೋದ್ರಿಂದ ಅದಕ್ಕಿಂತ ಕಡಿಮೆ ಇರೋರು ಯಾರು MP ಎಲೆಕ್ಷನ್ ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ವೇನೋ ಅನ್ನಿಸ್ಬಿಡುತ್ತೆ. ಕಾರಣ ಇಷ್ಟೇ, ಬಡವರು ಎಲೆಕ್ಷನ್ ನಿಂತ್ಕೊಂಡು ಆ ಲೆವೆಲ್ಗೆ ಪ್ರಚಾರ ಮಾಡೋದಕ್ಕಾಗೋದಿಲ್ಲ. ಇನ್ನ ಇಲ್ಲಿ ಲಿಸ್ಟ್ ಅಲ್ಲಿ ನಾವು ನೋಡ್ಬೋದು, ಒಂದು ಚಾಗೆ 8 ರೂಪಾಯಿ ಖರ್ಚು ಮಾಡ್ಬೇಕು, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಸಮೋಸಾಗೆ 10 ರೂಪಾಯಿ, ಬಿಸ್ಕೆಟ್ 1 kgಗೆ 150 ರೂಪಾಯಿ, ಬ್ರೆಡ್ ಪಕೋಡ 10 ರೂಪಾಯಿ, ಸ್ಯಾಂಡ್ವಿಚ್ 15 ರೂಪಾಯಿ, ಜಿಲೇಬಿ 140 ರೂಪಾಯಿ ಅಂತ ಫಿಕ್ಸ್ ಮಾಡಿದ್ದಾರೆ. ಬಟ್ ಆದ್ರೆ ಈಗ ಅಟ್ ಪ್ರೆಸೆಂಟ್ ಮಾರ್ಕೆಟ್ ಕಂಡೀಷನ್ ಅಲ್ಲಿ 8 ರೂಪಾಯಿಗೆ ಚಾ ಎಲ್ಲೂ ಸಿಗ್ತಾ ಇಲ್ಲ. ನಾವು ನೋಡಿದಾಗೆ ಮಿನಿಮಮ್ 15 ರೂಪಾಯಿ ತನಕ ಹೋಗ್ಬಿಡಿದೆ. ಇನ್ನ ಸ್ಯಾಂಡ್ವಿಚ್ ಅಂತೂ 30-40 ರೂಪಾಯಿ ಮೇಲೆ ಇದೆ. 15 ರೂಪಾಯಿ ಯಾವುದೇ ಸ್ಯಾಂಡ್ವಿಚ್ ಗಳು ಸಿಗೋದಿಲ್ಲ. ಅಂತ ಕಂಡೀಷನ್ ಅಲ್ಲಿ ಹೈ ಕ್ಲಾಸ್ ಸೊಸೈಟಿನಲ್ಲಿ ನಮ್ಮ ಭಾರತದಲ್ಲಿರುವಂತ ಜನ ಬದುಕ್ತಾ ಇರೋದ್ರಿಂದ ಎಲೆಕ್ಷನ್ ಖರ್ಚು 95 ಲಕ್ಷ ಅಲ್ಲ, ಮಿನಿಮಮ್ ಅದ್ರ 3 ಪಟ್ಟು ಆಡ್ ಮಾಡ್ಕೋಬೇಕು. ಸುಮಾರು 3 ಕೋಟಿ 4 ಕೋಟಿ ಒಬ್ಬ ನಾರ್ಮಲ್ MP ಕ್ಯಾಂಡಿಡೇಟ್ ಎಲೆಕ್ಷನ್ಗೆ ಖರ್ಚು ಮಾಡಬೇಕಾಗುತ್ತೆ. ಇನ್ನ ಇಷ್ಟು ಮಟ್ಟಿಗೆ ಖರ್ಚು ಮಾಡಿ ಎಲೆಕ್ಷನ್ ನಿಂತ್ಕೊಳ್ಳೋರು ಸುಮ್ಮನೆ ನಿಂತ್ಕೊಳ್ತಾರ? ಅದಕ್ಕೆ ರಿಟರ್ನ್ ತಗೊಳ್ಳೋದಕ್ಕೆ ಪ್ಲಾನ್ ಮಾಡೇ ನಿಂತ್ಕೊಳ್ತಾರಲ್ವಾ. ಗೆದ್ರು ಅದ್ರ ರಿಟರ್ನ್ ತಗೊಳ್ಳೋದಕ್ಕೋಸ್ಕರನೇ ಹೋರಾಡ್ತಾರೆ. ಇದು ಸರಿನಾ ಅಂತ ಅನ್ನಿಸ್ಬಿಡುತ್ತೆ. ಹತ್ತಿರ 3 ಕೋಟಿ, ಒಬ್ಬೊಬ್ರು ಬೇಡ 3 ಕೋಟಿ ಎಲ್ಲ 100 ಕೋಟಿ ಖರ್ಚು ಮಾಡಿ ಎಲೆಕ್ಷನ್ ಅಲ್ಲಿ ಗೆದ್ಬಿಡೋಣ ಸಾಕು ಅಂತ ಯೋಚನೆ ಮಾಡೋರು ಇರ್ತಾರೆ. 3 ಕೋಟಿನೇ ಇಟ್ಕೊಳ್ಳಿ. 3 ಕೋಟಿ ಖರ್ಚು ಮಾಡಿದವರು 3 ಕೋಟಿನ ಹೇಗೆ ರಿಟರ್ನ್ ತಗೊಳ್ಳೋದು ಅಂತ ಯೋಚನೆ ಮಾಡ್ತಾರಲ್ಲ. ಸೋತವ್ರು ಬಿಡಿ, ಏನು ಮಾಡೋದಕ್ಕಾಗೋದಿಲ್ಲ. ಗೆದ್ದವರು ಅದರ 4ರಷ್ಟು ರಿಟರ್ನ್ ತಗೊಳ್ಳೋ ಪ್ರಯತ್ನ ಮಾಡ್ತಾರೆ. ಇದು ಸರಿನಾ ಅಂತ ಅನ್ನಿಸ್ಬಿಡುತ್ತೆ. ಪ್ರಜಾಪ್ರಭುತ್ವದಲ್ಲಿ ಆಗ ಯಾವ ರೀತಿ ವೇರಿಯೇಷನ್ಗಳಾಗ್ಬೋದು ನಾವು ಅರ್ಥ ಮಾಡ್ಕೋಬೇಕು. ಟೋಟಲಿ ಬಿಸ್ನೆಸ್ ಆಗ್ಬಿಡುತ್ತೆ. ಕೆಲವೊಂದು ಕಂಟ್ರಿಗಳಲ್ಲಿ ಏನಿದೆ, ಈ ರೀತಿ ದುಡ್ಡನ್ನ ಖರ್ಚು ಮಾಡೋಗಿಲ್ಲ. ಕೆಲವೊಂದು ಪಬ್ಲಿಸಿಟಿ ಯಾವ ಲೆವೆಲ್ ಮಾಡ್ಬೋದು, ಒಂದು ಲಿಮಿಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಅದು ಬಡವರಿಗೂ ಎಟ್ಟಬೇಕು ಆ ಲಿಮಿಟ್. ಆ ತರ ಲಿಮಿಟ್ ನ ಫಿಕ್ಸ್ ಮಾಡಿರ್ತಾರೆ. ಆದ್ರೆ ನಮ್ಮ ದೇಶದಲ್ಲಿ ಫಿಕ್ಸ್ ಮಾಡಿರುವಂತ ಲಿಮಿಟ್ ಸ್ವಲ್ಪ ಜಾಸ್ತಿ ಅಂತಾನೆ ಅನ್ನಿಸ್ತಾ ಇಲ್ವಾ? 95 ಲಕ್ಷ
ಆದ್ರೆ ನಾನು ಹೇಳೋದಾಗೆ 3 ಪಟ್ಟು ಖರ್ಚು ಮಾಡ್ಬೇಕಾಗತ್ತೆ ಮಿನಿಮಮ್ ಒಬ್ಬ MP ಕ್ಯಾಂಡಿಡೇಟ್ ಆದ್ರೆ. ಅಂದ್ರೆ ಹತ್ತತ್ರ 3 ಕೋಟಿ ಇದ್ದವ್ರು ಮಾತ್ರ MP ಎಲೆಕ್ಷನ್ಗೆ ನಿಂತ್ಕೋಬಹುದು. ಬಡವ್ರು ಯಾರು MP ಎಲೆಕ್ಷನ್ ನಿಂತ್ಕೊಳ್ಳೋಕ್ಕೂ ಆಗೋದಿಲ್ಲ, ಗೆಲ್ಲೋದಕ್ಕೆ ಇನ್ನು ಆಗದೇ ಇಲ್ಲ ಬಿಡಿ. ಯಾಕೆಂದ್ರೆ ನಾವು ನೋಡ್ತಾ ಇದೀವಿ, ಲಾಸ್ಟ್ ಟೈಮ್ ಒಂದು ಪ್ರೋಗ್ರಾಮ್ ಅಲ್ಲಿ ನಾನು ತಿಳಿಸಿದ್ದೆ, ಮೈ ನೇತಾದಲ್ಲಿ ನಮ್ಗೆ ಟೋಟಲ್ ಡೀಟೇಲ್ಸ್ ಸಿಗುತ್ತೆ MP ಗಳು ಎಷ್ಟು ಕರೋಡ್ಪತಿಗಳಿದ್ದಾರೆ ಅಂತ. 540 MP ಗಳಲ್ಲಿ ಸುಮಾರು 480 ಜನ ಎಲ್ಲಾ ಕೋಟ್ಯಾಧೀಶ್ವರರೇ ಇದ್ರು. ಇನ್ನ ಕೆಲವರು ನಾವು ಕೋಟ್ಯಾಧೀಶ್ವರರಲ್ಲ ಅಂತ ಹೇಳ್ಕೊಂಡಿದ್ದಾರೆ, ಆದ್ರೆ ಅವರ ಅಪ್ಪಂದ್ರೆ ಕೋಟ್ಯಾಧೀಶ್ವರರಾಗಿದ್ರು. ಓವರ್ ಆಲ್ ಆಗಿ ಫ್ಯಾಮಿಲಿ ಲೆಕ್ಕ ಹಾಕೊಂಡ್ರೆ ಅವರೆಲ್ಲ ಕೋಟ್ಯಾಧೀಶ್ವರ, ಯಾರೋ 1-2 ಮಾತ್ರ ಲಕ್ಷಾಧೀಶ್ವರ ಇರ್ಬೋದು. ಅಂತವ್ರು ಏನಾಗಿರ್ತಾರೆ, ಎಲೆಕ್ಷನ್ ಖರ್ಚು ಅನ್ನೋದನ್ನ ಜನ ನೋಡ್ಕೊಂಡಿರ್ತಾರೆ, ಇಲ್ಲ ಯಾವ್ದಾದ್ರು ಒಂದು ಆರ್ಗನೈಸೇಷನ್ ಇನ್ಸ್ಟಿಟ್ಯೂಷನ್ ನೋಡ್ಕೊಂಡಿರುತ್ತೆ. ಕೆಲವಷ್ಟು ಸಲ ಏನಾಗುತ್ತೆ, ಈ ದುಡ್ಡನ್ನ ಖರ್ಚು ಮಾಡೋದಕ್ಕೆ ಆಗೋದಿಲ್ಲ, ಒಳ್ಳೆ ಕ್ಯಾಂಡಿಡೇಟ್ ಇರ್ತಾರೆ ನಿಂತ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಾ ಇರ್ತಾರೆ ಅನ್ನೋರಿಗೆ ಕೆಲವಷ್ಟು ಜನ ಒಳ್ಳೆಯವರು ಸೇರ್ಕೊಂಡು ಫಂಡ್ ರೈಸಿಂಗ್ ಮಾಡಿ ಅವ್ರನ್ನ ಗೆಲ್ಸೋ ಪ್ರಯತ್ನದಲ್ಲಿ ದುಡ್ಡನ್ನ ಖರ್ಚು ಮಾಡ್ತಾರೆ. ಆದ್ರೆ ಈ 95 ಲಕ್ಷದ ಮಟ್ಟಕ್ಕಂತೂ ಯಾರು ಖರ್ಚು ಮಾಡೋದಿಲ್ಲ. ಇನ್ನ ಅದನ್ನ ಬಿಟ್ರೆ ಇನ್ಸ್ಟಿಟ್ಯೂಷನ್ಗಳಾಗ್ಬೋದು, ಬೇರೆ ಇನ್ನು ಆರ್ಗನೈಸೇಷನ್ಗಳು, ಇಲ್ಲ ಯಾರೋ ಒಬ್ರು ಪರ್ಸನಲ್ ಆಗಿ ಕೊಡ್ತಾರೋ ಏನೋ ಇರ್ಬೋದು, ಬಟ್ ರಿಟರ್ನ್ ಎಕ್ಸ್ಪೆಕ್ಟೇಷನ್ ಮಾಡೇ ಮಾಡ್ತಾರೆ. ಅವ್ರು ಗೆದ್ದಾಗ ಏನಾದ್ರು ಸಣ್ಣ ಪುಟ್ಟ ರಿಟರ್ನ್ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಅದೇ ವ್ಯವಹಾರ ಆಗ್ಬಿಡುತ್ತೆ, ಬಿಸ್ನೆಸ್ ಆಗ್ಬಿಡುತ್ತೆ. ಟೋಟಲಿ ಪೊಲಿಟಿಕ್ಸ್ ಅನ್ನೋದು ಬಿಸ್ನೆಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಇದರಿಂದ ಹೊರಗಡೆ ಬರೋದಕ್ಕೆ ಆಪ್ಷನ್ಗಳಿಲ್ವಾ ಅನ್ನೋ ಯೋಚನೆ ಎಷ್ಟೋ ಕಾಮನ್ ಪೀಪಲ್ಸ್ಗೆ ಬಂದ್ಬಿಡುತ್ತೆ. ನಾವು ಜನರಲ್ ಆಗಿ ನೋಡೋದಾದ್ರೆ, ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಯಾರೇ ಆಗ್ಲಿ ಎಲೆಕ್ಷನ್ ಅಲ್ಲಿ ಗೆಲ್ಬೇಕು ಅಂತ ಓಡಾಡೋರು ಸುಮ್ಮನೆ ಬಿಡ್ತಾರ? ಜನರಲ್ ಆಗಿ ಯೋಚನೆ ಮಾಡೋದಾದ್ರೆ, ಆ ದುಡ್ಡು ರಿಟರ್ನ್ ಹೇಗೆ ತಗೋಬೇಕು ಅಂತ ಪ್ಲಾನಿಂಗ್ ಇಟ್ಕೊಂಡೇ ಆ ರೀತಿ ಖರ್ಚು ಮಾಡ್ತಾ ಇರ್ತಾರೆ. ಟೋಟಲಿ ಬಿಸ್ನೆಸ್ ವ್ಯವಹಾರ ಆಗ್ತಾ ಇದೆ ಪೊಲಿಟಿಕ್ಸ್ ಅನ್ನೋದು. ಸರ್ವಿಸ್ ಮಾಡಬೇಕು ಅನ್ನೋರು ತುಂಬಾ ಕಡಿಮೆ ಜನ ಪೊಲಿಟಿಕ್ಸ್ ಬರ್ತಾ ಇದ್ದಾರೆ. ಕಾರಣ, ಇಷ್ಟೊಂದು ದುಡ್ಡು ಖರ್ಚು ಮಾಡೋದಕ್ಕೆ ಯಾರಿಗೂ ಆಪ್ಷನ್ ಇಲ್ಲ. ಖರ್ಚು ಮಾಡೋದಕ್ಕೆ ಎಲ್ಲಿಂದ ತರ್ತಾರೆ ದುಡ್ಡನ್ನ? ಅಷ್ಟು ಈಸಿಯಾಗಿ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡು ಗೆಲ್ಲಕ್ಕೂ ಆಗೋದಿಲ್ಲ. ಜನಕ್ಕೆ ಪಬ್ಲಿಸಿಟಿ ಆದ್ರೆ ಮಾತ್ರ ವೋಟ್ ಬೀಳುತ್ತೆ. ಟ್ರೆಂಡಿಂಗ್ ಅಂತ ಮೊನ್ನೆ ಯಾವ್ದೋ ಪ್ರೋಗ್ರಾಮ್ ಅಲ್ಲಿ ಮಾತಾಡ್ತಾ ಇದ್ವಿ, ಟ್ರೆಂಡ್ ಯಾರು ಕ್ರಿಯೇಟ್ ಮಾಡ್ತಾರೋ ಅವ್ರಿಗೆ ವೋಟ್ ಹಾಕ್ತಾರೆ ಜನ. ಇಲ್ಲ ಅಂದ್ರೆ ಮನೆ ಹತ್ರ ಹೋಗಿ ಮಿನಿಮಮ್ 5,000 10,000 ಕೈಗೆ ದುಡ್ಡು ಕೊಟ್ಬಿಟ್ಟು ನೋಡಪ್ಪ ನನ್ಗೆ ವೋಟ್ ಹಾಕು ಅಂದ್ರೆ ವೋಟ್ ಹಾಕ್ತಾರೆ. ಆ ಲೆವೆಲ್ಗೆ ಬದಲಾಗಿ ಹೋಗಿದೆ ಪರಿಸ್ಥಿತಿಗಳು. ಇದರಿಂದ ನಾವು ಸದ್ಯಕ್ಕೆ ಏನು ಮಾಡೋದಕ್ಕಾಗೋದಿಲ್ಲ, ಹೊರಗಡೆ ತರೋದಕ್ಕೂ ಆಗೋದಿಲ್ಲ. ಆದಷ್ಟು ಒಳ್ಳೆ ವ್ಯಕ್ತಿಗಳು ಗೆಲ್ಲಿ ಅಂತ ನಾವು ಕೇಳ್ಕೊಳ್ತೀವಿ. ಬಟ್ ಆದ್ರೆ ಇಷ್ಟೊಂದು ಲಿಮಿಟ್ ಇರುವಾಗ ಯಾರು ಒಳ್ಳೆ ವ್ಯಕ್ತಿಗಳು ನಿಂತ್ಕೋಬಹುದು, ಬಟ್ ಆದ್ರೆ ದುಡ್ಡನ್ನ ರಿಟರ್ನ್ ಪ್ಲಾನ್ ಮಾಡೋರೇ ನಿಂತ್ಕೊಳ್ತಾರೆ. ಅದರಲ್ಲೂ ಈಗ MP ಎಲೆಕ್ಷನ್ಗಳಲ್ಲಿ ನಿಂತ್ಕೊಳ್ತಾ ಇರೋದು ಎಲ್ಲರೂ ಬಂದು ಬಿಸ್ನೆಸ್ ಮ್ಯಾಗ್ನೆಟ್ಗಳು, ದೊಡ್ಡ ದೊಡ್ಡ ಇಂಡಸ್ಟ್ರಿ ರನ್ ಮಾಡ್ತಾ ಇರೋರು, ಇಲ್ಲ ಹೋಟೆಲ್ಗಳು ರನ್ ಮಾಡ್ತಾ ಇರೋರು, ಇಲ್ಲ ರಿಯಲ್ ಎಸ್ಟೇಟ್ ಅಲ್ಲಿ ಇರೋರು, ಕೋಟ್ಯಾಧೀಶ್ವರರು ಮಾತ್ರ ಈ MP ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ತಾ ಇದ್ದಾರೆ. ಸಾಮಾನ್ಯ ಜನ ನಿಂತ್ಕೊಂಡ್ರು ಖರ್ಚು ಮಾಡಕ್ ದುಡ್ಡಿರಲ್ಲ. ಜನರ ಹತ್ರ ಹೋಗಿ ಮಾತಾಡೋದಕ್ಕೂ ಅವ್ರಿಗೆ ಖರ್ಚು ಮಾಡಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅಂತ ಕಂಡೀಷನ್ ಅಲ್ಲಿ ಅಂತವ್ರು ಗೆಲ್ಲೋದು ತುಂಬಾ ಕಷ್ಟ ಆಗುತ್ತೆ. ಬಡವ್ರು ಗೆದ್ರೆ 4 ಒಳ್ಳೆ ಕೆಲಸ ಆಗುತ್ತೆ ಅಂತ ನಾವು ಯೋಚನೆ ಮಾಡ್ತೀವಿ. ಕಾರಣ ಇಷ್ಟೇ, ತುಂಬಾ ಬಡತನದಿಂದ ಬಂದಿರೋರಿಗೆ ಕಷ್ಟ ಏನು, ಆ ಲೈಫ್ ಯಾವ ತರ ಇರುತ್ತೆ, ಆ ಜೀವನ ಯಾವ ತರ ಇರುತ್ತೆ ಅನ್ನೋದು ಗೊತ್ತಿರುತ್ತೆ. ಆಗ ಅದನ್ನ ಸರಿ ಮಾಡೋ ಕೆಲಸ ಅವ್ರು ಮಾಡ್ತಾರೆ. ಶ್ರೀಮಂತ ಕುಟುಂಬದಿಂದ ಬಂದಿರೋರ್ಗೆ ಏನಾಗುತ್ತೆ, ಆ ಲೈಫ್ ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ. ಅವ್ರಿಗೆ ಬಡತನ ಅಂದ್ರೆ ಏನು ಅನ್ನೋದು ಗೊತ್ತಿರುತ್ತೋ ಇಲ್ವೋ, ಕೆಲವೊಬ್ರು ಗೊತ್ತಿರ್ಬೋದು. ಬಟ್ ಆದ್ರೆ ಆ ಇಂಪ್ರೂವ್ಮೆಂಟ್ ಅನ್ನೋ ಲೆವೆಲ್ ತುಂಬಾ ಕಡಿಮೆ ಆಗುತ್ತೆ. ಇನ್ನ ನಾವು ಅನ್ಕೊಳ್ತೀವಿ ಬಡತನದಿಂದ ಬಂದವರೆಲ್ಲರೂ ಒಳ್ಳೆ ಕೆಲಸ ಮಾಡ್ತಾರೆ. ಇಲ್ಲ, ಕೆಲವೊಬ್ರು ಏನ್ ಮಾಡ್ತಾರೆ, ಏನೋ ಅಪರೂಪಕ್ಕೊಂದ್ಸಲ ಚಾನ್ಸ್ ಸಿಕ್ಬಿಟ್ಟಿದೆ, ಸಿಕ್ಕಿದ್ದನ್ನೆಲ್ಲ ದುಡ್ಡು ಮಾಡ್ಕೊಂಡ್ಬಿಡೋಣ ಅಂತ ಯೋಚನೆ ಮಾಡೋರು ಕೂಡ ಇರ್ತಾರೆ. ಅಂತವ್ರ ಮಧ್ಯೆ ನಾವು ಬದುಕ್ತಾ ಇದೀವಿ. ಏನು ಮಾಡೋದಕ್ಕಾಗೋದಿಲ್ಲ ಪರಿಸ್ಥಿತಿಗಳು. ಆದಷ್ಟು ಒಳ್ಳೆ ವ್ಯಕ್ತಿನ ನಿಲ್ಲಿಸಿ ಅಂತವ್ರನ್ನ ಗೆಲ್ಸೋ ಪ್ರಯತ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಈ 95 ಲಕ್ಷ ಇದೆಯಲ್ಲ, ಬೇರೆ ಬೇರೆ ಕಂಟ್ರಿನಲ್ಲೆಲ್ಲ ಇದೆಲ್ಲ ಸ್ವಲ್ಪ ಕಡಿಮೆ ಇದೆ. ಆ ಲಿಮಿಟ್ ನ ಕಡಿಮೆ ಮಾಡ್ಕೋಬಹುದೇನೋ. ನಮ್ ಸುತ್ತಮುತ್ತ ಇರೋರ್ಗು ಗೊತ್ತಿರುತ್ತೆ ಒಳ್ಳೆ ವ್ಯಕ್ತಿ ಯಾರು, ಏನ್ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ. ಮಾಮೂಲಿ ಮಾತಲ್ಲೇ ಎಲ್ಲರಿಗೂ ಪ್ರಚಾರ ಆಗ್ಬಿಟ್ಟಿರುತ್ತೆ. ಇವಾಗ ಬಂದಿರೋದು ಬಿಡಿ, ಸೋಷಿಯಲ್ ಮೀಡಿಯಾ ಎಲ್ಲ ಒಂದು 10-15 ವರ್ಷದ ಮುಂಚೆ ಬಂದಿರೋದು. ಅದಕ್ಕಿಂತ ಮುಂಚೆ MP ಬರ್ತಾ ಇದ್ರು, ಗೆಲ್ತಾ ಇದ್ರು. ಅವ್ರು ಯಾವ ರೀತಿ ಗೆಲ್ತಾ ಇದ್ರು ಜನಕ್ಕೆ ಗೊತ್ತಿತ್ತು, ಯಾರನ್ನ ನಿಲ್ಲಿಸ್ಬೇಕು, ಯಾರನ್ನ ಗೆಲ್ಲಿಸ್ಬೇಕು ಅಂತ. ಕಾರಣ, ಇಂಥವ್ರಿಂದ ಒಳ್ಳೆ ಕೆಲಸ ಆಗ್ತಾ ಇದೆ, ಇಂಥವ್ರು ಹೋರಾಟ ಮಾಡ್ತಾ ಇದ್ದಾರೆ, ಇಂಥವ್ರು ನ್ಯಾಯ ಕೊಡಿಸ್ತಾರೆ ಅನ್ನೋ ಒಂದು ಗ್ಯಾರಂಟಿ ಮೇಲೆ ಜನ ಗೆಲ್ಲಿಸ್ತಾ ಇದ್ರು. ಆ ತರ MP ಬರಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಆ ತರ MP ಬರಬೇಕು ಅಂದ್ರೆ ಈ ಲಿಮಿಟ್ ಸ್ವಲ್ಪ ಕಡಿಮೆ ಆಗ್ಬೇಕು. ಏನೇ ಲಿಮಿಟ್ ಕಡಿಮೆ ಆದ್ರೂ ಖರ್ಚು ಮಾಡೋದಂತೂ 1ಕ್ಕೆ 4 ಅಷ್ಟೇ ಖರ್ಚು ಮಾಡ್ತಾರೆ. ಎಲ್ಲೂ ಲೆಕ್ಕಾಚಾರ ಸಿಗೋದಿಲ್ಲ ಬಿಡಿ ಅದಕ್ಕೆಲ್ಲ. ಆದ್ರೂ ನಲ್ಲಿ 2024 ಎಲೆಕ್ಷನ್ ಅನ್ನೋದು ತುಂಬಾ ದುಬಾರಿಯಾಗಿ ಹೋಗ್ತಾ ಇದೆ. ಈ ಕಡೆ BJP ಅವರು ನಾವೇ ಗೆಲ್ಬೇಕು ಅಂತ ಅವರು ಹಣ ತುಂಬಾನೇ ಸುರಿತಾರೆ. ಇನ್ನು ಕಾಂಗ್ರೆಸ್ ಅವರು ಅಂತೂ ಲೆಕ್ಕನೇ ಇಲ್ಲ, ಹೇಗಾದ್ರೂ ಗೆಲ್ಲೇಬೇಕು ಅಂತ ಇದಾರೆ. ಇನ್ನು ಉಳಿದಿರೋ ಸಣ್ಣ ಪುಟ್ಟ ಪಾರ್ಟಿಗಳು ಲೆಕ್ಕಕ್ಕೆ ಇಟ್ಕೊಳ್ಳೋಂಗಿಲ್ಲ. ಅವ್ರು ಆದಷ್ಟು ಖರ್ಚು ಮಾಡ್ತಾರೆ. ಅಂದ್ರೆ ಕ್ಯಾಂಡಿಡೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾರಾದ್ರೂ ದುಡ್ಡಿರೋ ಕ್ಯಾಂಡಿಡೇಟ್ ನಾನು ಗೆಲ್ತೀನಮ್ಮ ಇಂಡಿಪೆಂಡೆಂಟ್ ಆಗಿ ಏನಾದ್ರು ಖರ್ಚು ಮಾಡ್ಬೇಕು, ಇಲ್ಲ ಯಾವ್ದಾದ್ರು ಪಾರ್ಟಿಯಿಂದ ನಾನು ಸಪೋರ್ಟಿವ್ ಆಗಿ ನಿಂತ್ಕೊಳ್ತೀನಿ, ಬಟ್ ಆದ್ರೆ ದುಡ್ಡು ನಾನು ಖರ್ಚು ಮಾಡ್ತೀನಿ ಅನ್ನೋರು ಮಾತ್ರ ನಿಂತ್ಕೊಂಡು
ಹೋರಾಟ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಕಾಂಗ್ರೆಸ್ ಬಿಜೆಪಿನ ಸೀಟ್ ಸಿಗದೆ ಇರೋರು ಇನ್ನೇನ್ ಮಾಡ್ತಾರೆ, ಯಾವುದೋ ಒಂದು ಸಣ್ಣ ಪಕ್ಷಕ್ಕೆ ಹೋಗಿ ಸೇರ್ಕೊಂಡು ಅದರಿಂದ ನಿಂತು ಗೆಲ್ಲೋ ಪ್ರಯತ್ನ ಮಾಡ್ತಾರೆ. ಅದ್ರ ದುಡ್ಡು ಮಾತ್ರ ಖರ್ಚು ಮಾಡಲೇಬೇಕು ಅನ್ನೋ ಲೆವೆಲ್ಗೆ ಹೋಗ್ಬಿಡಿದೆ. ಏನಾದ್ರೂ ಆಗ್ಲಿ ಒಳ್ಳೇದು ಮಾತ್ರ ಆಗ್ತಾ ಇರ್ಲಿ ಅಂತ ನಾವು ಕೇಳ್ಕೊಳ್ಳೋಣ. ಒಳ್ಳೆ ವ್ಯಕ್ತಿ ಆದ್ರೆ ಗೆಲ್ಸಿ, ಇಲ್ಲ ಅಂದ್ರೆ ನಮ್ಮ ಸುತ್ತಮುತ್ತ ಇರುವಂತ ಒಳ್ಳೆ ವ್ಯಕ್ತಿನ ನಿಲ್ಸಿ ಗೆಲ್ಸುವಂತ ಪ್ರಯತ್ನ ಮಾಡೋಣ. ಅದರಲ್ಲೂ ಠೇವಣಿ ಅನ್ನೋದು ಸುಮಾರು 25,000 ಇರೋದ್ರಿಂದ 25,000 ಕಟ್ಟಿ ಎಲೆಕ್ಷನ್ ನಿಂತ್ಕೋಬೇಕಾಗತ್ತೆ. ಅಕಸ್ಮಾತ್ ಸೋತ್ರೆ ಆ ಠೇವಣಿ ಬರೋದಿಲ್ಲ. ಠೇವಣಿ ಕಳ್ಕೊಂಡ್ರು ಅಂತಾರಲ್ಲ, ಆ ಠೇವಣಿ ಅಮೌಂಟ್ 25,000 ಹೊರಟೋಗುತ್ತೆ. ಅದಕ್ಕೋಸ್ಕರ ಬಡವರು ಯಾರು ಎಲೆಕ್ಷನ್ ನಿಂತ್ಕೊಳ್ಳುವಂತ ಪ್ರಯತ್ನ ಮಾಡೋದಿಲ್ಲ. ಅಂತ ವ್ಯಕ್ತಿನ ನಿಲ್ಲಿಸಬೇಕು ಅಂದ್ರೆ ಯಾವ್ದಾದ್ರು ಫಂಡ್ ರೈಸ್ ಮಾಡಿರ್ತಾರಲ್ಲ, ಆ ಫಂಡ್ ಗಳಿಂದ ಪಕ್ಷಗಳು ರನ್ ಆಗ್ತಾ ಇರುತ್ತಲ್ಲ, ಅಂತ ಪಾರ್ಟಿಗಳು ಒಳ್ಳೆ ವ್ಯಕ್ತಿನ ಚೂಸ್ ಮಾಡಿ ನಿಲ್ಸಿ ಜನರ ಮುಂದೆ ಕರ್ಕೊಂಡ್ಬಂದು ಗೆಲ್ಸಿ ಅವರಿಂದ ಒಳ್ಳೆ ಕೆಲಸ ಮಾಡಿಸುವಂತ ಪ್ರಯತ್ನ ಮಾಡ್ಬೇಕಾಗತ್ತೆ. ಇನ್ನ ಉಳಿದಿದ್ದು ಜನ ಬಿಟ್ಟಿದ್ದು, ಓಟ್ ಹಾಕೋರು ಬಿಟ್ಟಿದ್ದು, ಓಟ್ ತಗೊಂಡು ಅಲ್ಲಿ ಕುತ್ಕೊಂಡು ಆಡಳಿತ ನಡೆಸೋರು ಬಿಟ್ಟಿದ್ದು, ಏನೇ ಆದ್ರೂ ಅನುಭವಿಸೋರು ನಾವೇ. ಇನ್ನ ಈ ತರ ಎಷ್ಟೋ ವಿಷಯಗಳು ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು, ಮತ್ತೆ ಸಿಗೋಣ. ಗುಡ್ ಬೈ.